ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ವಿಶೇಷವಾಗಿ DKಶಿ ಅವರಿಗೆ ಅನಿಸಿರಬಹುದು, ಸದ್ಯದಲ್ಲೇ CM ಕುರ್ಚಿ ಬದಲಾಗಲ್ಲ. ಹೀಗಾಗಿ ಅವರು ನಮ್ಮ DK ಸುರೇಶ್ ಅವರು 2028 ಚುನಾವಣೆ ನಮ್ಮ ಗುರಿ ಅಂತ ಎರಡು ಮಾತುಗಳು ಹೊರಬಂದವ. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರು ಅಲ್ಲೇ ಇದ್ದಂಥವರು, ಸಚಿವರು, ಅಲ್ಲಿ ಏನು ನಡೀತದೆ ಬೆಳವಣಿಗೆ ಗೊತ್ತಿದ್ದಂಥವರು, ವಿಶೇಷವಾಗಿ ಮೈಸೂರು ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ ಇರುವಂಥವರು, ಸಿದ್ದರಾಮಯ್ಯರ ಶಕ್ತಿಯನ್ನು, ಅದೇ ಕಾಲ DKಶಿ ಅವರ ಶಕ್ತಿಯನ್ನು ಸಮೀಪ ನೋಡಿದವರು ಅವರು ಹೇಳ್ತಾ ಇದ್ದಾರೆ 10 ಜನ ಶಾಸಕರಿಂದ ಏನು ಸಾಧ್ಯನ ಅನ್ನುವಂಥ ಮಾತು. ಅದಕ್ಕಾಗಿ DKಶಿ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, DK ಸುರೇಶ್ ಅವರಾಗಿರ್ಬೋದು, 40-45 ಜನರ ಒಂದು ಶಾಸಕರ ಬೆಂಬಲ ತಮಗಿದೆ ಅನ್ನೋದು ತೋರಿಸುವ ಏನು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತಾಯಿದ್ದವು. ಆದರೆ 40-45 ನಿಂತುಕೊಂಡು BJP ಹೋಗ್ತಾರೆ ಅನ್ನೋಂಥ ವಾತಾವರಣ ಅಲ್ಲಿಲ್ಲ. ಯಾಕೆ ಇಲ್ಲ ಅಂತಂದ್ರೆ BJPಗೆ ಹೋದ್ರೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ನಿಶ್ಚಿತವಾಗಿಯೂ DK ಸುರೇಶ್ ಅವರಿಗೆ, DK ಶಿವಕುಮಾರ್ ಅವರಿಗೆ ಮನವರಿಕೆ ಅದ. ಯಾಕಂದರೆ ತಾವು ಹಲವು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಉಳಿದಿದ್ದು, ಹೈಕಮಾಂಡರ್ ಅತ್ಯಂತ ಆಪ್ತರು, ಜೊತೆಗೆ ಇವತ್ತು ಸಿದ್ದರಾಮಯ್ಯರು ಭಾಳಷ್ಟು ಬಲಿಷ್ಠ ಆದಂತಹ ಒಬ್ಬ ನಾಯಕ, ಜನನಾಯಕ. ಅವ್ರನ್ನ ತೆಗೆದಾಗ ಏನು ಕೆಟ್ಟ ಪರಿಣಾಮಗಳಾಗ್ತಾವೆ ಅನ್ನುವಂಥದ್ದನ್ನು ಮೋಸ್ಟ್ಲಿ ಹೈಕಮಾಂಡ್ ಇವ್ರಿಗೆ ಕನ್ವಿನ್ಸ್ ಮಾಡ್ಯದ. ನೆಕ್ಸ್ಟ್ ನಿಮ್ಮ ಚಾನ್ಸ್ ಅದ ಅನ್ನುವಂಥ ಮಾತನ್ನು ಹೇಳಿರ್ಬೋದು, ತಾಳ್ಮೆ ಇರಲಿ ಅಂತೇಳಿ. ಆದರೂ ಈಗ ಆಗಲಿಲ್ಲ ಅನ್ನುವಂಥ ತಳಮಳ ಅವ್ರದ್ದು ಇಲ್ಲಂತಲ್ಲ. ಬಟ್ BJPಗೆ ಹೋಗಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಮೋಸ್ಟ್ಲಿ ಇಲ್ಲ ಅಂತ ಅನ್ನಿಸ್ತದೆ. ಆದರೂ ಹೈಕಮಾಂಡನ್ನು ಬೆದರಿಸ್ತಾ ಇರಬೇಕಾಗ್ತದೆ. ಆ ನೆಲೆಯಲ್ಲೇ ನಮ್ಮದು 40-45 ಜನ ಇದ್ದಾರೆ ಶಾಸಕರು ಅಂತ. ಯಾಕೆ ಈಗಾಗಲೇ 10 ಜನ ಇಲ್ಲ, 5 ಜನ ಇಲ್ಲ, 12 ಜನ ಅದಾರ ಏನೋ ಮಾತುಗಳು ಬರ್ತಾಯಿದ್ದವು. ಅವರು ಉತ್ತರ ಕೊಡಿಸೋವಾಗ ಇರ್ಬೋದು ಅಂತ ಹೇಳ್ಬೋದು. ಅದೇನೋ ಇರಲಿ,